ವರ್ಷಿಣಿ, ನೀನು ನನಗೆ ಪ್ರತಿ ವರ್ಷ ರಾಖಿ ಕಟ್ತೀಯ, ಆದ್ರೆ ರಾಖಿ ಹಿಂದೆ ಇರುವಂತ ಸಂಪ್ರದಾಯ ಏನು? ಪೃಥ್ವಿ, ಅದು ಮಹಾಭಾರತದ ಕಾಲದಿಂದ ಬಂದಿದ್ದು. ಮಹಾಭಾರತದ ಕಾಲದಲ್ಲಿ ಕೃಷ್ಣ ಸುದರ್ಶನ ಚಕ್ರವನ್ನ ಬಳಸುವಾಗ ಕೃಷ್ಣನ್ ಬೆರಳಿಗೆ ಗಾಯ ಆಗಿತ್ತಂತೆ. ಆಗ ದ್ರೌಪದಿ ಅವಳ ಸೀರೆನ ಹರಿದು ಕೃಷ್ಣನ್ ಬೆರಳಿಗೆ ಕಟ್ಟಿದ್ಲಂತೆ. ಎಮೋಷನಲಿ ಟಚ್ ಕೃಷ್ಣ ಪ್ರಾಮಿಸ್ಡ್ ಹರ್ ಟು ಪ್ರೊಟೆಕ್ಟ್ ಹರ್ ಫಾರ್ ಎವರ್. ಓ, ಹಾಗಿದ್ರೆ ಇದು ಆಗಿದ್ದು ಮಹಾಭಾರತ ಟೈಮ್ ಅಲ್ಲ? ವರ್ಷಿಣಿ ಹಾಗೂ ಪ್ರಿಯ ವೀಕ್ಷಕರೇ, ಈ ವಿಶ್ವದಲ್ಲಿ ಯಾವಾಗಲೂ ಎರಡು ಶಕ್ತಿಗಳು ಹೋರಾಟ ಮಾಡುತ್ತವೆ, ಅದುವೇ ಧರ್ಮ ಮತ್ತು ಅಧರ್ಮ. ಮಹಾಭಾರತವು ಭಾರತದ ಒಂದು ಪ್ರಾಚೀನ ಮಹಾಕಾವ್ಯವಾಗಿದ್ದು ವಿಶ್ವದ ಅತ್ಯಂತ ಉದ್ದವಾದ ಕಾವ್ಯಗಳಲ್ಲಿ ಒಂದಾಗಿದೆ. ಇದು ಧರ್ಮ, ನೈತಿಕತೆ ಮತ್ತು ಮಾನವನ ಸ್ಥಿತಿಯನ್ನು ಪರಿಶೋಧಿಸುತ್ತದೆ. ಪ್ರಿಯ ಪ್ರೇಕ್ಷಕರೇ, ನಮ್ಮ ಹಿಂದೂ ಪುರಾಣದಲ್ಲಿ ಪ್ರೀತಿ, ಶೌರ್ಯ ಹಾಗೂ ಭಕ್ತಿ ಇವು ಮೂರು ಸೇರಿರುವ ಕಥೆಗಳು ಅನೇಕ. ಅವುಗಳಲ್ಲಿ ಒಂದು ಇಂದು ನಮ್ಮ ಮುಂದೆ ಜೀವಂತಗೊಳ್ಳಲಿದೆ. ಅರ್ಜುನನ ಶೌರ್ಯವನ್ನು ತಂದ ಅಪರೂಪದ ಪುತ್ರ ಅಭಿಮನ್ಯು, ಚಕ್ರವ್ಯೂಹವನ್ನು ಭೇದಿಸಲು ತಿಳಿದ ಏಕೈಕ, ಯುವ ವಯಸ್ಸಿನಲ್ಲಿಯೇ ಮಹಾಶೂರ. ಆದರೆ ಯೋಧನ ಹೃದಯದಲ್ಲೂ ಪ್ರೀತಿ ಮೃದು ಸಂವೇದನೆಯಂತೆ ಅರಳಿತು. ಅಭಿಮನ್ಯುವಿನ ಹೃದಯದಲ್ಲಿ ಅರಳಿದ ಪ್ರೀತಿ ಮತ್ಸ್ಯರಾಜ ವಿರಾಟನ ಮಗಳು ಉತ್ತರೆ. ಕೃಷ್ಣನ ಆಶೀರ್ವಾದದಿಂದ ಜೋಡಿಗಳಾದ ಉತ್ತರೆ ಮತ್ತು ಅಭಿಮನ್ಯುವಿನ ಪ್ರೇಮ ಮಧುರತೆ, ತ್ಯಾಗ ಮತ್ತು ಶೌರ್ಯವನ್ನು ಪ್ರಕಾಶಿಸುವ ಕತೆ. ಮತ್ತೊಂದೆಡೆ ಕಪಟ ಪಗಡೆಯಾಟದಿಂದಾಗಿ ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸಕ್ಕ ಹೋಗಬೇಕಾಗಿ ಬರುತ್ತದೆ. After spending 12 years in exile and the 13th year in Agnatavasa, the Pandavas returned to reclaim their kingdom. ಪಾಂಡವರಿಗೆ ಕೇವಲ 5 ರಾಜ್ಯಗಳನ್ನಷ್ಟೇ ನೀಡು ಎಂದು ಶ್ರೀ ಕೃಷ್ಣರೇ ಸ್ವತಃವಾಗಿ ಶಾಂತಿಗಾಗಿ ಮಧ್ಯಸ್ಥಿಕೆ ವಹಿಸಿದರು. ದುರ್ಯೋಧನ ದುರಾಂಕಾರದಿಂದ ನಿರಾಕರಿಸುತ್ತಾನೆ. With all the peaceful negotiations exhausted, the war became inevitable to restore justice and uphold dharma. And now it's a time to welcome our legendary characters of Mahabharata. ಸತ್ಯದ ರಾಜ, ಧರ್ಮದ ಪುತ್ರ, ನ್ಯಾಯದ ಚಕ್ರವರ್ತಿ ಯುಧಿಷ್ಠಿರ. ಪಾಂಡವರ ಬಲ, ಸಿಂಹದ ಹೃದಯ, ಪರ್ವತಗಳನ್ನು ನಡಗಿಸುವ ಶಕ್ತಿ ಭೀಮ. ಹೇಳಿ, ಭೀಮ 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 ಭೀಮ. ಇವನು ಕೃಷ್ಣನ ಆತ್ಮೀಯ ಮಿತ್ರ, ಗಾಂಡೀವಧಾರಿ ಅರ್ಜುನ. ಹೇಳಿ, ಅರ್ಜುನ 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 ಅರ್ಜುನ. ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರು, ಜ್ಞಾನ ಮತ್ತು ಧರ್ಮದ ಸಂಕೇತ. ಯಾರು ಕೃಷ್ಣನನ್ನು ಪೂಜಿಸುವುದಿಲ್ಲವೋ ಅವರೆಲ್ಲರೂ ನನ್ನ ಶತ್ರುಗಳೇ ಎಂದು ಪ್ರತಿಜ್ಞೆ ಮಾಡಿದವರು. ನಕುಲ ಸಹದೇವ. ಇಂದ್ರಪ್ರಸ್ಥದ ರಾಣಿ, ನಿತ್ಯ ಯೌವನಿ, ಯಜ್ಞ ಸೇನಿ, ಸೌಂದರ್ಯ, ಶೌರ್ಯ, ಗೌರವ ಇದಕ್ಕೆಲ್ಲ ಒಂದೇ ರೂಪ ದ್ರೌಪದಿ. ದ್ರೌಪದಿ 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 ದ್ರೌಪದಿ. ಇವನು ಅರ್ಜುನನ ಪುತ್ರ, ಸಿಂಹದ ಮರಿ. ಯುವ ಶೌರ್ಯವನ್ನು ವೀಕ್ಷಿಸಲು ಸಿದ್ಧರಾಗಿ ಬರುತ್ತಿದ್ದಾನೆ ಅಭಿಮನ್ಯು. ರಾಜ ವಿರಾಟನ ಮಗಳು, ಮುಂಜಾನೆಯನ್ನು ಪ್ರತಿಬಿಂಬಿಸುವ ಸೌಂದರ್ಯ, ನಯನ ಮನೋಹರಿ ಉತ್ತರೆ.
ಇವನು ಧೃತರಾಷ್ಟ್ರನ ಮಗ. ಎಲುಬುಗಳಲ್ಲಿ ಧೈರ್ಯ, ಆದರೆ ಹೃದಯದಲ್ಲಿ ಅಸೂಯೆ. ಗದಾಧಾರಿ, ಕೌರವರ ಗೌರವ, ದುರ್ಯೋಧನ. ಇವನು ಅಂಧನಿಷ್ಠೆಯೊಂದಿಗೆ ನಡೆಯುವವನು. ಕ್ರೌರ್ಯ ಮತ್ತು ತನ್ನ ಉಸಿದ್ದ ದುಶ್ಯಾಸನ. ನಿಯತ್ತಿನ ಸಿಪಾಯಿ, ಸ್ನೇಹಕ್ಕಾಗಿ ಧರ್ಮವನ್ನೇ ಬಿಟ್ಟವನು. ದಾನ ಶೂರ ವೀರ ಕರ್ಣ. ಅರ್ಜುನನು ಬಿಲ್ಲನ್ನು ಹಿಡಿದಾಗ ಬಾಣವನ್ನು ಪ್ರಯೋಗಿಸಲು ಹೇಳಿಕೊಟ್ಟವರು ಕೃಪಾಚಾರ್ಯ. ದ್ರೋಣಾಚಾರ್ಯ. ಈಗೋ ಪಗಡೆಯಾಟದ ಪರಿಣಿತ, ಕಪಟ ಚಕ್ರವರ್ತಿ, ಕುತಂತ್ರಿಗಳ ರಾಜ ಶಕುನಿ ಮಾಮ. ಶಕುನಿ ಬ್ರಹ್ಮಾಂಡದ ರಕ್ಷಕ, ಲೋಕವನ್ನು ಉಳಿಸಿದ ಜ್ಞಾನ, ಹೃದಯಗಳನ್ನು ಕರಗಿಸುವ ಕೊಳಲಿನ ನಾದ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಈಗ ಒಂದು ಬದಿಯ ಧರ್ಮ, ಮತ್ತೊಂದು ಬದಿ ಧರ್ಮ. ಎದುರು ಬಂದರು ಕೌರವರು ಪಾಂಡವರು. ಪಾಂಚಜನ್ಯ ಮೊಳಗಲಿದೆ, ಧರ್ಮ ಮತ್ತೆ ಗೆಲ್ಲಲಿದೆ. ಬರಲಿದೆ ಮಹಾಭಾರತ. So let's welcome the students of class 10 and 9 to present Mahabharata. Welcome them with a huge round of applause. ವಿಶ್ವದ ಕಲ್ಯಾಣವು
ಧರ್ಮರಾಜ, ಸಹೋದರರ ಮಧ್ಯೆ ಈ ಜೂತ ಕ್ರೀಡೆ ಆಡುವುದು ಒಳ್ಳೆಯದಲ್ಲ ಎಂಬುದು ನನ್ನ ಅಭಿಪ್ರಾಯ. ಹೌದು ಮಹಾರಾಜ, ಸಪ್ತ ವ್ಯಸನಗಳಲ್ಲಿ ಇದೂ ಒಂದು. ಪುತ್ರರೇನೋ ಇಚ್ಛೆ ಪಡುತ್ತಿದ್ದಾರೆ, ಆಡಿಕೊಳ್ಳಲಿ ಬಿಡಿ. ಪಂದ್ಯ ಹೇಳು ಧರ್ಮನಂದನ. ಮೊದಲನೇ ಪಂದ್ಯ ನನ್ನ ಪ್ರಿಯ ಸಹೋದರ ಸುಯೋಧನನೇ ಹೇಳಬೇಕು. ರತ್ನ ಖಚಿತವಾದ ಈ ಖಡ್ಗ ನನ್ನ ಪಂದ್ಯ. ನನ್ನ ಪಂದ್ಯ ಈ ನವರತ್ನದ ಹಾರ. ಒಂದು 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 ಪಾಂಡವರು ಕೌರವರು ಒಂದೇ ಎಂಬುದು ನನ್ನ ಅಳಿಯನ ಅಂತರಂಗ. ಆರಂಭಿಸು. ಫಲ ಗೆಲುವು ಧರ್ಮಜನದೇ. ಅಭೂತಪೂರ್ವವಾಗಿ ನಿರ್ಮಿಸಿದ ಮಯಸಭೆ ನನ್ನ ಪಂದ್ಯ. ಮುತ್ತು ರತ್ನ ಪಚ್ಚೆ ಹವಳ ವಜ್ರ ವೈಡೂರ್ಯ ಮರಕತ ಮಾಣಿಕ್ಯಾದಿ ಧನ ಕನಕ ಭಂಡಾರ ನನ್ನ ಪಂದ್ಯ. 2-3. ಪಿತೃದೇವೋ ಭವ. ಮತ್ತೆ ಗೆಲುವು ಧರ್ಮಜನದೇ. ನಾವು ಪಾಲಿಸುತ್ತಿರುವ ಅಖಂಡ ಸಾಮ್ರಾಜ್ಯ ನಮ್ಮ ಪಂದ್ಯ. ನೀವು ಆಳುತ್ತಿರುವ ಇಂದ್ರಪ್ರಸ್ಥ ನಿಮ್ಮ ಪಂದ್ಯ. ಸರಿ ತಾನೆ? ಸರಿ. 3-3. ಗೆಲುವು ನಮ್ಮದೇ. ನಿಮ್ಮ ರಾಜ್ಯ ನಮ್ಮದು. ನೀವು ಸೋತ ಇಂದ್ರಪ್ರಸ್ಥ ನಮ್ಮ ಪಂದ್ಯ. ಇಂದ್ರಪ್ರಸ್ಥ ಸಾರ್ವಭೌಮ ವ್ಯಂಗ್ಯವೇಕೆ? ಪಂದ್ಯ ಮುಂದುವರಿಸಲು ಅವರ ಬಳಿ ಇರುವುದು ಅವರಷ್ಟೇ. ಮಹಾಬಲ ಸಂಪನ್ನರು, ನಿರಂತರ ಭ್ರಾತೃಸೇವಾ ಪಾರಾಯಣರು, ವಿನಯಧನರು, ಭೀಮಾರ್ಜುನ ನಕುಲ ಸಹದೇವರು ನನ್ನ ಪಂದ್ಯ. 3-2. ಪಿತೃದೇವೋ ಭವ. ಗೆಲುವು ಸುಯೋಧನನದೇ. ಗೆಲುವು ನಮ್ಮದೇ. ನಮ್ಮದೇ. ನಮ್ಮ ತಾಯಿಯನ್ನು ಅವಹೇಳನ ಮಾಡಿದ ಈ ಭೀಮಸೇನ ಈಗ ನನ್ನ ದಾಸ. ಫಲಾಮಿತ್ರ, ಅರಿವೀರ ಭಯಂಕರನೆಂದು ಆರ್ಭಟಿಸುವ ಅರ್ಜುನ ಈಗ ನಮ್ಮ ಕೌರವೇಂದ್ರನಿಗೆ ಅಡಿಯಾಳು. ಧರ್ಮರಾಜ, ಮುಂದಿನ ಪಂದ್ಯ ಹೇಳು. ನನ್ನನ್ನು ನಾನೇ ಪಣವಾಗಿಡುತ್ತಿದ್ದೇನೆ. 1-2. ಗೆಲುವು ನಮ್ಮದೇ. ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಧರ್ಮಜ, ನಿನಗೆ ಗೆಲ್ಲುವ ಇನ್ನೊಂದು ಅವಕಾಶವಿದೆ. ಈ ಪಾಂಡವರ ಕತೆ ಮುಗಿಯಿತು. ಆತುರವೇಕೆ ದುಶ್ಯಾಸನ? ತಾಳ್ಮೆ ತಾಳ್ಮೆ.
ಅವರ ಬಳಿ ನಿಮಗೆ ಕಾಣಿಸದ ಅಪೂರ್ವವಾದದ್ದೊಂದಿದೆ. ಮಾವ, ಹೌದು ಧರ್ಮಜ, ನಿನಗಿನ್ನೂ ಗೆಲ್ಲುವ ಅವಕಾಶವಿದೆ. ಆಸ್ತಿ ಅನುಜರು ಹೋದರೂ ಅರ್ಧಾಂಗಿ ಇದ್ದಾಳಲ್ಲವೇ? ಭಲೆ ಮಾಮ ದಾಸ. ಮಹಾರಾಜ, ಇವರು ಆಡುತ್ತಿರುವ ದ್ಯೂತ ಕ್ರೀಡೆಯನ್ನು ನೋಡುತ್ತಿದ್ದರೆ ಪ್ರಳಯವೇ ಆಗುವಂತಿದೆ. ಅಂದು ಪಾಂಚಾಲಿಯ ಕರಗ್ರಹಣದಿಂದ ಪ್ರಭುಗಳಾದ ನೀವು ಇಂದು ಪಾಂಚಾಲಿಯನ್ನು ಪಣಕ್ಕಿಟ್ಟರೆ ಮತ್ತೆ ಪ್ರಭುಗಳಾಗಬಹುದೇನು? ಸೋತ ಸಮಸ್ತವೂ ಮರಳಿ ಪಡೆಯಬಹುದು. ನಿನ್ನ ಸಹೋದರರೊಂದಿಗೆ ದಾಸ್ಯ ವಿಮುಕ್ತನೂ ಆಗಬಹುದು. ಸರಿ, ನಮ್ಮ ಸಹಧರ್ಮಿಣಿ ದ್ರೌಪದಿಯನ್ನು ಪಣಕ್ಕಿಡುತ್ತಿದ್ದೇನೆ. ಮೂರು ಮೂರು. ಅಂತಿಮ ಗೆಲುವು ನಮ್ಮದೇ. ಜೈ ಜೈ ಸುಯೋಧನ. ಭಲೆ ಮಾಮ ಭಲೆ. ದುಶ್ಯಾಸನ ಆ ಪಾಂಚಾಲಿಯನ್ನು ಮುಡಿ ಹಿಡಿದು ಎಳೆದುತ್ತಾ ಪಾಂಡವರ ಪ್ರತಿಷ್ಠೆ ಪಾತಾಳ ಸೇರುವ ದೃಶ್ಯ ಈಗ ತೋರಿಸುತ್ತೇನೆ. ದುಶ್ಯಾಸನ, ಸೆಳೆಯೋ ಈಕೆಯ ವಸ್ತ್ರವನ್ನು.
ಬೆಳಗಾವಿ. ದುಶ್ಯಾಸನ, ನಿನ್ನ ಎದೆ ಬಗೆದು ಆ ನೆತ್ತರಿನಿಂದ ನನ್ನ ಕೇಶ ರಾಶಿಯನ್ನು ತೋಯಿಸುವವರೆಗೂ ನಾನು ಮುಡಿ ಕಟ್ಟುವುದಿಲ್ಲ. ಅರ್ಜುನ, ಭಾವ, ಆರಾಧ್ಯರು, ಹಿರಿಯರು, ಸಹೋದರರು, ಬಂಧು ಮಿತ್ರರು, ಗುರುಗಳು, ಸ್ನೇಹಿತರು, ಇಷ್ಟೊಂದು ಜನರನ್ನು ಕೊಂದು ಗಳಿಸಿದ ನೆತ್ತರಿನ ಕೂಳನ್ನು ಉಣ್ಣಲಾರೆ. ನಾನು ಯುದ್ಧವನ್ನು ಮಾಡಲಾರೆ. ಪಾರ್ಥ, ರಾಜರು ರಕ್ತದ ಕೂಳನ್ನಲ್ಲದೆ ಬೆವರಿನ ಕೂಳನ್ನುಣ್ಣುವರೆ? ಕದನ ರಂಗದಲ್ಲಿ ಕಾಲಿಟ್ಟ ಮೇಲೆ ಹೇಡಿಯಂತೆ ಮಾತನಾಡುವುದೇ? ನಿನಗೆ ಪರಮೋಚ್ಛವಾದ ಸತ್ಯವನ್ನು ಹೇಳುತ್ತೇನೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ನಿಮಿತ್ತ ಮಾತ್ರ. ನಡೆದುದಕ್ಕೆ, ನಡೆಯುತ್ತಿರುವುದಕ್ಕೆ, ನಡೆಯುವುದಕ್ಕೆ ನಾನೇ ಕರ್ತೃ, ಕ್ರಿಯೆ, ಕರ್ಮ. ಹೇ ಭರತವಂಶಜ, ಆವಯೋಚನೆಯು ಬೇಡ ಪಾರ್ಥ. ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮ ನಾನೇ, ಆದಿ ನಾನೇ, ಅಂತ್ಯ ನಾನೇ, ಅಚಿಂತ್ಯ ನಾನೇ, ಅಗಮ್ಯ ನಾನೇ, ಅಗೋಚರ ನಾನೇ, ಆತ್ಮ ನಾನೇ. ಸರ್ವ ಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಮಾನವ, ದುಷ್ಟ ನಿಗ್ರಹಕ್ಕಾಗಿ ಕಾರ್ಯೋನ್ಮುಖನಾಗು. ಹೇ ಮಹಾನುಭಾವ, ನಿನ್ನ ಗೀತೋಪದೇಶದಿಂದ, ನಿನ್ನ ಅಖಂಡ ವಿಶ್ವರೂಪ ದರ್ಶನದಿಂದ ನನ್ನನ್ನು ಆವರಿಸಿದ್ದ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿದೆ. ನನ್ನ ಕರ್ತವ್ಯ ನನಗೆ ಗೋಚರಿಸಿದೆ.
ಅಂತಾರೆ ಶೃಂಗಾರ ಗ್ರಂಥ. ಉತ್ತರೆ ಉತ್ತರೆ ಚಂದ ನೀನು ನಕ್ಕರೆ, ಹತ್ತಿರ ಬಂದರೆ ಇನ್ನು ಚಂದ ಉತ್ತರೆ. ಸುಂದರ ಚಂದಿರ ಸುಕುಮಾರ, ಮುತ್ತಲೆ ಮಂದಿನ ಶೃಂಗಾರ, ಏನು ಹರುಷವಿದು. ಹೆಗಲ ಮೇಲೆ ಇಂದ್ರಧನಸ್ಸು ಹೊರುವ ಬಾಹುಲರವನು, ಪ್ರಣಯ ಕೇಳಿ ಲೀಲೆಯನು ನಿನಗೆ ಹೇಳಿಕೊಡುವವನು. ಉತ್ತರೆ ಉತ್ತರೆ ಇಂದು ನಿನ್ನ ಕೈ ಸೇರೆ, ಹತ್ತಿರ ಬಂದರೆ ಇನ್ನು ಚಂದ ಉತ್ತರೆ. ಅಂಗವಸ್ತ್ರ ತೇಲುವಂತೆ ಮೆಲ್ಲ ಬೀಸು ಕಳ್ಳಗಾಳಿ ನಲ್ಲ ನಿನ್ನ ಉಸಿರು. ಖಡ್ಗವನ್ನೇ ಬೆವರುವಂತೆ ಮಾಡುವಂತ ಮಿಂಚು ಬಳ್ಳಿನಲ್ಲೇ ನಿನ್ನ ನೋಟ. ಧೀಂತನ ಧೀಂತನ ನರ್ತಿಸಿದೆ, ರೋಮವು ವಿಧ ವಿಧ ವರ್ತಿಸಿದೆ, ಮೋಹ ಗುರು ಚತುರ. ಎದೆಯ ಮೇರು ಶಿಖರದಲ್ಲಿ ಒರುಗುಬಾರೆ ಇಂದು ವದನೆ, ಅಧರ ಜೇನ ಸವಿಯುವುದೇ ಪರಮ ಪುಣ್ಯ ಮಂದಗಮನೆ. ಉತ್ತರೆ ಉತ್ತರೆ ಇಂದು ನಿನ್ನ ಕೈ ಸೇರೆ, ಹತ್ತಿರ ಬಂದರೆ ಇನ್ನು ಚಂದ ಉತ್ತರೆ. ಹಂಸ ಕ್ಷೀರ ಹಕ್ಕಿಯಂತೆ ಅಂತರಂಗದಲ್ಲಿ ಇದು ಆಸೆ ಹಿರಿಸವಿದೆ. ನಾಗ ಸಂಪಿಗೆಯ ಹಾಗೆ ಗಂಧ ಚೆಲ್ಲಿ ದೂರವಿದ್ದು ನನ್ನ ಕೂಗಿ ಕರೆದೆ. ರಸಿಕನೆ ರಂಗಿನ ರಣಧೀರ, ಮೆಚ್ಚಿದೆ ನಿನ್ನನೆ ಮನಸಾರ, ಪಾರ್ಥವರ ಸುತನೆ. ಜಗದ ವೀರ ಪರಿವಾರ ನಮದು ಕೇಳೆ ಕಮಲಮುಖಿ, ಅಧರ ರಾಣಿ ಯುವರಾಣಿ ನೀನ ತಾನೆ ಹೃದಯ ಸಖಿ. ಉತ್ತರೆ ಉತ್ತರೆ ಪಟ್ಟದರಸಿ ಉತ್ತರೆ, ಉತ್ತರೆ ಉತ್ತರೆ ಚಂದ ಮುತ್ತನಿತ್ತರೆ. ಚಿಂತಿಸಬೇಡಿ, ಚಕ್ರವ್ಯೂಹ ಭೇದಿಸುವುದು ನನಗೆ ತಿಳಿದಿದೆ. ನಿನ್ನ ಗರ್ಭದಲ್ಲಿದ್ದಾಗಲೇ ನಾನು ಇದನ್ನ ತಿಳಿದಿರುವೆನಮ್ಮ. ಅಮ್ಮ, ಯುದ್ಧಕ್ಕೆ ಹೊರಡಲು ಅನುವು ಮಾಡಿಕೊಡಿ. ಗೆಲುವು ನಿನ್ನದಾಗಲಿ.
ಅಭಿಮನ್ಯುವಿನ ಕೈಯಲ್ಲಿ ಧನುಸ್ಸಿರುವವರೆಗೂ ಹರಿಹರ ಬ್ರಹ್ಮಾದಿಗಳು ಬಂದರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಅವನು ಹಿಡಿದಿರೋ ಧನುಸ್ಸನ್ನು ನೀನೇ ಹಿಂಬದಿಯಿಂದ ಮುರಿಯಬೇಕು. ಕ್ಷಮಿಸಬೇಕು ಗುರುವರಿಯ, ನಾನು ಅಧರ್ಮ ಯುದ್ಧ ಮಾಡಲಾರೆ. ಧರ್ಮಾಧರ್ಮಗಳ ವ್ಯಾಖ್ಯಾನಕ್ಕೆ ಇದು ಸಮಯವಲ್ಲ ಕರ್ಣ. ಈಗ ಬೇಕಿರುವುದು ನಿನ್ನ ಪ್ರಾಣ ಮಿತ್ರ ಸುಯೋಧನ ಸಾರ್ವಭೌಮನ ಗೆಲುವು. ನನ್ನ ಮಿತ್ರನ ಹೆಸರನ್ನು ಹೇಳಿ ನನ್ನನ್ನು ಅಧರ್ಮದೆಡೆಗೆ ಪ್ರಚೋದಿಸಬೇಡಿ ಗುರುವರಿಯ. ಕರ್ಣ, ಇದು ನನ್ನ ಆಜ್ಞೆ. ನೀನು ಈ ಕಾರ್ಯವನ್ನು ನಿರ್ವಹಿಸಲೇಬೇಕು. ಮೇಲಾಗಿ ನಿನ್ನ ಪ್ರಾಣ ಮಿತ್ರ ಸುಯೋಧನನ ಮೇಲಾಣೆ. ಈ ಕರ್ಣನ ನೆತ್ತರಿನ ಕೊನೆಯ ಬಿಂದುವು ನಿನ್ನ ಯಶೋರಕ್ಷಣೆಗೂ ನಿನ್ನ ಸಾರ್ವಭೌಮತೆಯ ಪರಿವೀಕ್ಷಣೆಗೂ ಅಂಕಿತವಾಗಿರುತ್ತದೆ. ನೀನಾ ಧರ್ಮ ಯುದ್ಧಕ್ಕೆ ಮುಂದಾಗಿರುವುದು? ನೀನು ಒಬ್ಬ ವೀರನೇ? ಜೀವವೇ, ನನ್ನ ಪ್ರಾಣವೇ ನನ್ನನ್ನು ಬಿಟ್ಟು ಹೋದೆಯ. ಇನ್ನಿಲ್ಲದ ಈ ಜೀವನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುತ್ತೇನೆ, ಅಧರ್ಮವನ್ನು ಅಧರ್ಮದಿಂದಲೇ ಅಳಿಸುತ್ತೇನೆ. ನನ್ನ ಮಗನ ಅಕಾಲ ಮೃತ್ಯುವಿಗೆ ಕಾರಣೀಭೂತರಾದ ಎಲ್ಲರ ರುಂಡಗಳನ್ನು ತುಂಡರಿಸಿ ಕಾಲ ಗರ್ಭಕ್ಕೆ ಸೇರಿಸುತ್ತೇನೆ. ದಿಗ್ಬಂಧನ
ಧರ್ಮನಂದನ, ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳು. ಅಶ್ವತ್ಥಾಮ ಹತಃ ಕುಂಜರಹ. ಗುರುದ್ರೋಣದನ್ನ ದುಷ್ಟತುನ್ನ ಮಾಡಿದನು ಶಿರಛೇದನ, ಅಂಗಡಿಸು ಕದನ ಅತೀರದ ಮರಣ ಕ್ಷೇತ್ರದಾದ ಸ್ಮರಣ. ಮಂತ್ರಗಳ ಹೆಣೆದ ಶುದ್ಧತೆಯ ಮೆರೆದ ಇಲ್ಲದೆಗೆ ಅವತುಷ್ಟ ಸಾಕ್ಷಿ ಸಹದೇವನಿಂದ ಔಹಾರಿ ಹೋಯ್ತು ಆ ಶಕುನಿಯ ಪ್ರಾಣ ಪಕ್ಷಿ. ಗದೆಗಳಿವು ತಿರುಗುತ್ತಿವೆ ವಧೆಗಳಿವು ಉಂಟುತ್ತಿವೆ ಇದು ಭೀಮ ಬಲ ಶಾಸನ. ಎಕ್ಕರಿಸಿ ನಿಂತಿರುವ ಆ ದುರುಳ ದುಶ್ಯಾಸನ. ರಾಷ್ಟ್ರವರ ಶಕ್ರಶದ ಸೋದರನ ಆತ್ಮಕರಣ ದೌತಣ. ಅಶ್ವಪಡೆ ಗಜಪಡೆಯ ಕಂಗೆಡಿಸೋ ಆಕ್ರಂದನ. ಪಾಂಚಾಲಿ ಶಪಥ ಪರಭೀಮ ಮಿಲಿತ. ದುಶ್ಯಾಸನನ ರಕ್ತ ಭೋರ್ಗರೆದು ಚೆಲ್ಲಾಡೋ ಕುರುಕ್ಷೇತ್ರ. ಜಡನೆಲೆದ ದ್ರೌಪದಿಯ ಚಚ್ಚರಿತ ಕಂಪನವೇ ಕುರುಕ್ಷೇತ್ರ. ಪಾಂಚಾಲಿ ದುಶ್ಯಾಸನನ ನೆತ್ತರು, ದುಶ್ಯಾಸನನ ನೆತ್ತರು. ಹೇ ಭೀಮ, ಅವನ ಪ್ರಾಣ ಪಕ್ಷಿ ಇರುವುದು ತೊಡೆಯಲ್ಲಿ.
ಸತ್ಯ ಅಸತ್ಯ ಕ್ಲೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು ಧರ್ಮದ ಚರಿತ್ರೆ ಇದು ದೇವರ ಭಾಷೆ ಇದು ಕಾಲಗಳ ಇತಿಹಾಸದ ಪ್ರಮಾಣವಿದು ಕೃಷ್ಣನ ಮಹಿಮೆ ಇದು ಗೀತೆಯ ಕಲಿಮೆ ಇದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ಮಹಾಭಾರತ ಹೇಳಿ ಇನ್ನೊಂದ್ಸಲಿ ಹೇಳಿ ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಬ್ರಿಂಗಿಂಗ್ ಕುರುಕ್ಷೇತ್ರ ಅಲೈವ್ ಆನ್ ದ ಸ್ಟೇಜ್. ದಿಸ್ ವಾಸ್ an unforgettable experience. You truly brought the dharma, valor and devotion that defines the Mahabharata. Brilliantly done, guys!